ಫೋನು ತೆಗೆದು ನನ್ನ ಸ್ವಿಚ್ ಆಫ್ ಫೋನ್ ಮಾಡಿದ್ ನನ್ನ ಬರ್ತೀನಿ ನನ್ನ ಏನಾತ ನನಗೆ ನೋವು ತಡ್ಕೊಳಕ್ ಆಗೋಲ್ದವ. ಅತ್ತೀರ ಈಗ ಈ ದವಾಖಾನೆ ಮುಂದೆ ಒಂದು ಹೋಟ್ಲ್ ಐತ್ರಿ ದೊಡ್ಡದು. ಅಲ್ಲಿ ಇವ್ರು ಬಂದರು, ಕಾರು ಇವ್ರದ. ಆದ್ರೆ ಯಾರೋ ಒಬ್ರು ಹೆಣ್ಮಗಳ ಜೊತೆಗಿದ್ರು ಮತ್ತು ಕೂಸಿತ್ತು ಅನ್ಸತ್ರಿ ನಂಗೆ. ಇಲ್ಲವ ಅವ ಆಗಿರಕ್ಕಿಲ್ಲ ನೋಡು. ಇಲ್ಲಮ್ಮ ಅಪ್ಪನೇ ನಾನು ನೋಡಿದೆ. ಅಪ್ಪನ ಗಾಡಿಯಾಗ ಯಾರ ಅಂಟಿ ಹತ್ತಿದ್ಲು, ಅದನ್ನು ನೋಡಿದೆ. ನಾನು ನೋಡಿನಿ. ಹೌದಾ? ಮತ್ತೆ ಕರಿಬೇಕಿಲ್ಲ ಅವ. ಆದ್ರ ಹೆಣ್ಮಗಳು ಯಾರದ ಅವ್ರ ಕ್ಲೈಂಟ್ ಅಂತನಲ್ಲ, ಕ್ಲೈಂಟ ಏನ ಇಲ್ಲ ಒಬ್ಬಕ್ಕೆ ಅಸಿಸ್ಟೆಂಟ್ ಅದ ಶ್ರುತಿ ಅಂತಂದು. ಆಕೆಗೆ ಒಂದು ಕೂಸೈತಿ, ಹಾಕಿರ್ಬೇಕವ. ಓ ಹೌದನ್ರಿ, ಅಸಿಸ್ಟೆಂಟ ಇದ್ದಾಳು. ಬಹುಶಃ ಏನಾರ ಕೆಲಸ ಇತ್ತೇನೋ ಹೋಟೆಲ್ದಾಗ ಬಂದಿದ್ರ ಅಥವಾ ಚಾಪ ಕುಡಿಯೋಕೆ ನಿಂದ್ರಿಸಿದ್ರ ಗೊತ್ತಿಲ್ಲ. ಅದ ನಾನು ಅನ್ಕೊಂಡೆ. ಅಂದ್ರೆ ಇವ್ರು ಎಷ್ಟು ಕರೆದ್ರು ಕೇಳಲಿಲ್ಲ. ಅಲ್ಲ ಹೊರಗೆ ಬಂದಾರಲ್ರಿ ಅಮ್ಮ ಅತ್ತಿ. ಈಗ ತೆಗಿಬೇಕಾ ಫೋನು? ಯವ್ವ ಅಮ್ಮ ನನ್ನ ಮಗ ಹಂಗನ ಯವ್ವ. ಕೆಲಸ ಬಂತು ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡಿದ್ನ ಅಂದ್ರೆ ಎಲ್ಲಿರ್ತೀನಿ, ಏನ್ ಮಾಡ್ಬೇಕು ಏನೇನು ಗೊತ್ತಾಗಲ್ಲ ಅವಂಗ. ಹಾಂ ಇರ್ಬೇಕ್ರಿ, ಅವ್ರು ಹಂಗೆ ಮಾಡ್ತಾರೆ. ಬಹುಶಃ ಏನೋ ಟೆನ್ಷನ್ನಾಗ ಅದರ ಕಾಣ್ತೈತಿ, ಹಂಗೆ ಕರ್ಕೊಂಬಂದಾರ. ಆದ್ ಬಿಡ್ರಿ ಅತ್ತೀರ, ನೀವು ಬೇಜಾರಾಗಲ್ಲ ಅಂದ್ರೆ ನಾನು ರಾಜುಗೆ ಫೋನ್ ಮಾಡಿ ಬಾ ಅಂತ ಹೇಳ್ರಿ. ಯಾಕಂದ್ರೆ ನಂಗಂತರೂ ಕೈಕಾಲ ಆಡವಲ್ರಿ. ಪ್ರತಿ ಸರಿನೂ ನಿಮ್ಮನ್ನು ಬಿಟ್ಬಿಟ್ಟು ಹೋಗೋದು ಭಾಳ ಕಷ್ಟ ಆಗತೈತಿ. ಇವ್ರು ನೋಡಿದ್ರೆ ಏನು ಮಾಡಿದ್ರು ಫೋನ್ ತೆಗಿವಲ್ರು. ಪ್ರಕಾಶಣ್ಣ ಮನೆಗೆ ಹೋದ. ರಾಜು ಯಾ ಓ ಬೇಡವಾ, ಬೇಡ ಅವನ್ನೆಲ್ಲ ಯಾಕೆ ಕರಿತೀನಿ ನೀನು? ಸುಮ್ಮನೆ ಬೇಡ. ಅಲ್ಲ ಅವರ ನಿಂಗೆ ತಲೆಗೆ ಯಾಕೆ ಬರ್ತಾನಂತೀನಿ ನಾನು. ಮುಗಿಸ್ಬಿಡ ರಾಜಂದು, ಮುಗಿದು ಹೋಗಿದ್ದದ. ಅತ್ತೀರ ಹಂಗಲ್ರಿ, ಅವರು ಫೋನ್ ಮಾಡಿದ್ರು ನಾನು ಗಂಡ ಇಂತಿಗೆ ಇಬ್ಬರಿಗೂ ಫೋನ್ ಮಾಡಿ ಕರಿತೀನಿ ರೀ. ಬರೀ ರಾಜುಗಷ್ಟೇ ಅಲ್ಲ, ಇದ ಊರಲ್ಲ, ಹಾಗಾಗಿ ಅದನ್ನ ನೆನಪಾದ. ನಂಗೆ ಬೇರೆ ಕೋಲಿಗ್ಸ್ ಯಾರು ಇಲ್ಲಿಲ್ರಿ, ಬೇರೆ ಕಡೆ ಅದಾರ. ಗದಿನ್ಯಾಗ ಹುಬ್ಳ್ಯಾಗ ಅದಾರ. ಅತ್ತೀರ ಇಬ್ರು ಬಂದು ಗಂಡ ಇಂತಿ ಬರ್ತಾರೆ. ಅವ್ರ ಲೈಫ್ ಅವ್ರಿಗೆ ಐತ್ರಿ. ಅಂದ್ರೆ ಬೇರೆ ಯಾವ ಉದ್ದೇಶದಿಂದನೂ ಅಲ್ರಿ. ನಂಗಿಲ್ಲಿ ಸಿಂಚುನು ಕರ್ಕೊಂಡು ನಿಮ್ಮ ಜೊತೆಗೂ ಹೊರಗೂ ಅಂದ್ರೆ ನಂಗೆ ಆಗ್ತಿಲ್ಲ, ಅದಕ್ಕಷ್ಟೇ ರೀ. ನೋಡು ಇನ್ನೊಂದು ಫೋನ್ ಮಾಡಿ ನೋಡು. ಏನು ಅವನ್ನೆಲ್ಲ ಏನು ರಾಜನ್ ಪಾಜನ್ ಕರೆಯೋದು ಬೇಡ, ಗಂಡ ಇಂತಿ ಬಂದ್ರು ಬೇಡ, ಯಾರು ಬೇಡ. ಸಿಂಚುನ್ ತೊಂಬ ಇಲ್ಲಿ, ಸಿಂಚು ಬಾಮ ಇಲ್ಲಿ, ಇಲ್ಲಿ ಕುಂದ್ರ ಬಾ ಇಲ್ಲಿ. ಏನಾಗಲ್ಲ ನಾ ಹೇಳ್ತೀನಿ. ಬಿಟ್ರೆ ಯಾರು ಇಲ್ಲ, ನಮ್ಗೆ ಕಷ್ಟ ಐತೆ ಅಂತಂದು ಯಾರು ಡಾಕ್ಟರ್ ಬಂದು ಕುಂದ್ರ ಬೇಡ ಮಾಡಬೇಡ ಅಂದ್ರೆ. ಅಲ್ಲ ನಿಮ್ಗೆ ಅಳಗಾಡಿದ್ರೆ ಬೆನ್ನು ನೋವು ಆಗುತ್ತಾ ಅಂತ ನೀವೇ ಅವಾಗಿದ್ದ ಅಳಕತ್ತೀರಿ. ಸಿಂಚುನ್ನ ಸರಿ ಕೂರಿಸ್ತೀನಿ ಬಿಡ್ರಿ. ಆಯ್ತು, ಇವ್ರಿಗೆ ನಮ್ಮ ಫೋನ್ ಮಾಡಿ ನೋಡ್ತೀನಿ. ಏನು ಮಾಡ್ಬೇಕಂತ ನನಗೂ ಗೊತ್ತಾಗಲ್ದು. ಏನು ಮಾಡಬೇಕು ಅಂತ ಗೊತ್ತಾಗ್ಲದ ಹೊತ್ನಾಗನ ರಾಜು ಪಾಜು ನೆನಪಕ್ಕಾರ. ಹಂಗಂತ ಹೇಳಿ ನಮ್ಗೆ ಅವ್ರನ್ನ ಬಿಟ್ಟು ಬೇರೆ ಯಾರೂ ಗತಿ ಇಲ್ಲ ಅಂತಲ್ಲ. ಇಲ್ಲಿ ನನಗೆ ನಮ್ಮ ದೊಡ್ಡಮ್ಮನ ಮಗಳದ ನಮ್ಮ ಅಕ್ಕ ಆಗ್ಬೇಕು. ಆಕಿ ಫೋನ್ ಮಾಡ್ತೀನಿ, ಆಕಿ ಬರ್ತಾಳೆ, ಆಕಿ ಮಕ್ಕಳನ್ನ ಕಳಿಸ್ತಾಳೆ. ಫೋನ್ ಮಾಡು, ನನ್ನ ಫೋನ್ಯಾಗ ಗೌರಕ್ಕ ಅಂತ ಐತೆ ನೋಡು, ಆಕಿ ಫೋನ್ ಮಾಡಿ ಕರಿ. ಸರಿ ರೀ ಮಾಡ್ತೀನಿ. ಸಿಂಜು ಹೋಗು, ಅಲ್ಲಿ ಅಜ್ಜಿ ಕಡೆ ಆ ಕಡೆ ಕುಂದ್ರು, ಎಲ್ಲೂ ಹೋಗ್ಬೇಡ. ನಾನು ಫೋನ್ ಮಾಡಿ ಪಟ್ಟನ ಬರ್ತೀನಿ. ಹ್ಞೂ ಅಮ್ಮ ಸರಿ. ಅತ್ತೀರ ಇಲ್ಲೇ ಇರ್ರಿ ಬಂದು. ಗೌರಕ್ಕ ಅಂತಂದು ಕನ್ನಡದಾಗ ಕುಂದ್ರಶನ್ ನೋಡು, ಅದಕ್ಕೆ ಫೋನ್ ಮಾಡು, ಹೇಳು ಯಾರ ಇದ್ರು ಕಳಿಸು ಹುಡುಗರು ನಂಗೆ ಹಿಂಗಾಗೈತೆ ಅಂತಂದು. ಅಂದ್ರೆ ಕೊಪ್ಪಳದಾರಲ್ಲ ಅವರು, ಅತ್ತ ಕಡೆ ಬೇರೆ ಕಡೆ ಯಾರು ಬರ್ತಾರ 1 ತಾಸು 2 ತಾಸ್ನಾಗ. ಅತ್ತ ಕಡೆ ಅಂದ್ರೆ ಯಾವ ಊರ್ರಿ? ಡಂಬಳ ನಮ್ಮ ಅಕ್ಕನ ಗಂಡ ಮನೆ. ವಾ ಡಂಬಳ ಮುಂಡ್ರಿಗೆ ಹತ್ರ ಬರುತ್ತಲ್ರಿ, ಗದಗು ಡಂಬಳ, ಅಲ್ಲಿಂದ ಬರ್ಬೇಕಾ? ಅಯ್ಯೋ ಕತಿಯ, ಅಷ್ಟೊತ್ತಲ್ಲ ಇವರ ಬರ್ತಾರ ಏನ್ರಿ? ಸರಿ ಪ್ರಯತ್ನ ಅಂತೂ ಮಾಡಿ ವಿಷಯ ಅಂತೂ ಹೇಳ್ತೀನಿ ರೀ, ನೋಡೋಣ. ದೇವಿಕಾ ಮಾಡಬೇಡ ರಾಜುಗ ಫೋನು, ಇಷ್ಟ ಆಗಲ್ಲ ನನ್ನ ಮಗ್ಗ ಹೇಳಕತ್ತೀನಿ. ಇಲ್ರಿ ಅತ್ತಿಯರ ಮಾಡಲ್ ತಗೋರಿ. ಜ್ಯೂಸ್ ಕುಡ್ದು ಬಂದಾವ? ಹ್ಞೂ ಅಜ್ಜಿ ಕುಡ್ದು ಬಂದೆ. ನೀ ಕುಡ್ದಾ? ಹ್ಞೂ ನಂಗೆ ಯಾಕೆ ಕುಡಿಯೋಕೆ ಮನಸ್ಸು ಬರಲಿಲ್ಲವ. ಬೇಕಾದ್ರೆ ನೀನ ಕುಡಿದ್ಬಿಡು ಅದನ್ನು, ಆಮೇಲೆ ಕುಡಿತೀನಿ. ನಂಗೆ ಈಗ ಹೊಟ್ಟೆ ಫುಲ್ ಆಗೈತಿ. ಆತ. ಹಲೋ ಹಲೋ ರಾಜು. ಹಲೋ ರಾಜು, ನಾನು ದೇವಿಕಾ. ದೇವಿಕಾ, ಇದು ನಿನ್ನ ನಂಬರಾ? ರಾಜು ಪ್ಲೀಸ್, ಇದು ನನ್ನ ನಂಬರ್ ಅಲ್ಲ, ನಮ್ಮ ಅತ್ತೆ ನಂಬರು. ನನ್ನ ನಂಬರ್ಲೇ ಫೋನ್ ಮಾಡಲಿಲ್ಲ ನಾನು ನಿನಗೆ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ರಾಜು. 1 ನಿಮಿಷ. ಪ್ರಿಯಾ ಮತ್ತೆ ತಪ್ಪು ತಿಳ್ಕೊಂಡ್ರೆ ಕಷ್ಟ. 1 ನಿಮಿಷ ಇರು. ನಾನು ಪ್ರಿಯಾಗ ಮಾಡಬೇಕು ಅಂದ್ಕೊಂಡೆ, ಆಕೆ ಅರ್ಥ ಮಾಡ್ಕೋತಾಳು. ಹಂಗಿಲ್ಲ ಪ್ರಿಯಾ, ಹೇಳು. ಏನು ಮಾತಾಡಕತ್ತೀನಿ ನೀನು? ಅಪ್ಪಿ ತಪ್ಪಿ ನಾನೇನಾರ ಈ ಥರ ಫೋನ್ ಮಾಡಿದ್ಲು ಅಂತ ಹೇಳಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾನೆ. ಬೇಡ, ಆಕೆ ಅರ್ಥ ಮಾಡ್ಕೋತಾಳಂದ್ರೂ ನಾನು ಆಕೆ ಪ್ರಾಮಿಸ್ ಮಾಡೀನಿ,
ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಮಾತಾಡಲ್ಲ ಅಂತೇಳಿ, ಅಂದ್ರೆ ಆ ದೃಷ್ಟಿಯಾಗಿ ಮಾತಾಡಲ್ಲ ಅಂಥೇಳಿ. ಸರಿ, ಹಂಗಂದ್ರೆ ನಾನು ಫೋನ್ ಇಡ್ತೀನಿ ತಗೋ. ಅಯ್ಯೋ ದೇವಿಕಾ, ಯಾಕೆ ಅಷ್ಟಕ್ಕೊಂದು ಇದು ಮಾಡ್ಕೋತಿ, ಬೇಸರ ಮಾಡ್ಕೋತಿ? ನಾ ಏನು ಹೇಳ್ತೀನಿ ಅಂತ ನೋಡು, ಒಂದು ನಿಮಿಷ ಕೇಳು. ಹೇಳು, ನಾನು ಹೇಳಿದ ಆ ಥರ ಅಲ್ಲ. ಏನು ಸಹಾಯ ಬೇಕು ಹೇಳು. ಅದೇನಾತಂದ್ರೆ ನಮ್ಮ ಅತ್ತೆಯರು ಬಾತ್ರೂಮ್ನಾಗ ಬಿದ್ದುಬಿಟ್ಟಾರ. ಅವ್ರಿಗೆ ಭಾಳ ಪೇನ್ ಐತಂತ. ಸ್ಪೈನಲ್ ಕಾರ್ಡಿಗೆ ಏನಾರು ಇಂಜುರಿ ಆಗೈತೆ ಅನ್ನೋ ಗೊತ್ತಿಲ್ಲ. ನಾನು ಇಲ್ಲಿ ಕೊಪ್ಪಳಕ್ಕೆ ಕರ್ಕೊಂಬಂದೀನಿ, ಪ್ರೈವೇಟ್ ಹಾಸ್ಪಿಟ್ಲ್ ಐತಲ್ಲ ಕೇಸ್ ಅಲ್ಲಿಗೆ. ಅದಕ್ಕೆ ಇವ್ರಿಗೆ ಫೋನ್ ಮಾಡತ್ತೀನಿ, ಇವ್ರ ಫೋನ್ ಸ್ವಿಚ್ ಆಫ್ ಐತಿ. ಇವ್ರು ಕ್ಲೈಂಟ್ ಭೇಟಿ ಆಗ್ತೀನಿ ಅಂತ ಬೆಳಗ್ಗೆನೇ ಹೋಗ್ಯಾರ. ನಾನು ಅದೇ ನಮ್ಮ ಅತ್ತೆ ಕೇಳಿದೆ ನಿಂಗೆ ಫೋನ್ ಮಾಡ್ಲೇನಂತ, ಬೇಡ ಅಂದರು. ಆದ್ರೆ ನಂಗೆ ಈಗ ಬೇರೆ ಆಪ್ಷನ್ನೇ ಇಲ್ಲ. ಅವ್ರು ಯಾರೋ ಅವ್ರ ರಿಲೇಷನಿಗೆ ಫೋನ್ ಮಾಡೋಕ್ಕೆ ಹೇಳಿದ್ರು, ಅವ್ರಿಗೆ ಫೋನ್ ಮಾಡಿದೆ, ಅವರು ಯಾರು ಫೋನ್ ತೆಗಿವಲ್ರು. ಇವರು ಫೋನ್ ಸ್ವಿಚ್ ಆಫ್ ಐತಿನ್ನ. ಈಗಿಲ್ಲೇ ನೋಡಿದೆ ಹಾಸ್ಪಿಟ್ಲ್ ಮುಂದೆ ಯಾರೋ ಲೇಡಿ ಜೊತೆಗೆ ಹೋದರು. ನಮ್ಮ ಅತ್ತೆಯರಂದ್ರು ಯಾರೋ ಕ್ಲೈಂಟ್ ಇರಬೇಕು, ಇಲ್ಲ ಅಸಿಸ್ಟೆಂಟ್ ಜೊತೆಗೆ ಓಡಾಡ್ತಿರ್ತಾನೆ, ನೀ ಅದನ್ನು ತಪ್ಪು ತಿಳ್ಕೊಬೇಡ, ಅವ್ರು ಕೆಲಸ ಮಾಡ್ರೆ ಭಾಳ ಮಂದಿ ಇದ್ದಾರೆ ಅವ್ನ ಆಫೀಸ್ನಾಗ ಅಂದರು. ನಾನು ತಪ್ಪು ತಿಳ್ಕೊಂಡಿಲ್ಲ ಬಿಡು, ಯಾಕಂದ್ರೆ ಹೊರಗೆ ಕೆಲಸ ಮಾಡೋರು ಸಹಜ ಮಾತಾಡೋದು ಅದೆಲ್ಲ. ಆದ್ರೆ ನನಗೆ ಎಲ್ಲನೂ ನಾನೇ ಹೋಗ್ಬೇಕೆ ಮಾಡೋಕ್ಕಾಗ್ತಿಲ್ಲ. ಹಾಸ್ಪಿಟ್ಲಾಗ ಸಿಂಚಿನೂ ಕರ್ಕೊಂಡು ಹೊರಗೆ ಹೋಗು, ಕೆಳಗೆ ಹೋಗು, ಊಟ ತೊಗೊಂಬ, ನಂಗೆ ಆಗ್ತಿಲ್ಲ ರಾಜು. ಅದಕ್ಕೆ ನೀನು ಸಹಾಯ ಬೇಕು. ಎಲ್ಲದಿ ನೀನು? ಮನೆಯಾಗದೀಯಾ? ಹಾಂ ದೇವಿಕಾ, ಮನೆಯಾಗಿದ್ದೆ. ಇವತ್ತು ನಂದು ರಜಾ ಇತ್ತು, ಅಂದ್ರೆ ಬೇರೆ ಕೆಲಸ ಇತ್ತು. ಇವತ್ತು ಮೀಟಿಂಗ್ ಇತ್ತು ಆನ್ಲೈನು, ಅದಕ್ಕೆ ಮನೆಯಿಂದನೇ ಮೀಟಿಂಗ್ ಅಟೆಂಡ್ ಆಗಿದ್ದೆ. ಹೇಳು, ನಾ ಈಗ ಬರಲಾ? ಏನಾರ ಊಟ ಅದು ತೊಗೊಂಬರ್ಲಾ? ಊಟ ಎಲ್ಲ ಬೇಡ, ಅದು ಹೆಂಗೋ ಇಲ್ಲಿ ಕ್ಯಾಂಟೀನ್ ಐತಿ, ಅಡ್ಜಸ್ಟ್ ಮಾಡ್ಕೊತೀನಿ. ಹೌದು, ಈಗ ಪದೇ ಪದೇ ಅತ್ತಿಯಾರನ್ನ ಬಿಟ್ಟು ಊಟಕ್ಕೆ ಹೋಗೋಕ್ಕಾಗಲ್ಲ. ನಂಗೆ ಊಟನೂ ಬೇಕು. ಅಂದ್ರೆ ಕೆಡದೆ ರಂಗ ಮೊಸರನ್ನ, ಬೆಳ್ಳುಳ್ಳಿ ಹಾಕಿ ಚಿತ್ರಾನ್ನ, ಒಂದಿಷ್ಟು ಬಿಸ್ಕೆಟ್ಸು, ಕಟಕ್ ರೊಟ್ಟಿ, ಚಟ್ನಿ ಪುಡಿ ಈ ಥರ ತೊಗೊಂಡು ಬರೋಕ್ಕಾಗತ್ತಾ? ಅಂದರೆ ಹೊರಗಲ್ದ ತೊಗೊಂಡು ಬಾ, ಮನ್ಯಾಗೇನು ಮಾಡಿಸ್ಕೊಂಬರ್ಬೇಡ. ನಾನು ಸೂಕ್ಷ್ಮ ಪ್ರಿಯಾಗ ಹೇಳಿ ನೋಡ್ತೀನಿ, ಈ ಥರ ತೊಂದರೆ ಆಗೈತೆ ಅಂತ ದೇವಿಕಾಗ ಅಂತ ಹೇಳಿ. ಅದಕ್ಕೆ ಹ್ಞೂ ಅಂದ್ಲು ಅಂದರೆ ಮನೆಯಿಂದನೇ ಮಾಡ್ಕೊಂಬರ್ತೀನಿ, ಇಲ್ಲ ಅಂದ್ರೆ ಹೊರಗಿದ್ದೆ ತಂದುಬಿಡ್ತೀನಿ. ಸರಿ, ನಿನಗೆ ಹೆಂಗೆ ಅನುಕೂಲ ನೋಡು, ತೊಗೊಂಡು ಬಾ. ಆಮೇಲೆ ಹಂಗೆ ನಂಗೆ ಒಂದು ಬೆಡ್ಶೀಟು, ಆಮೇಲೆ ಒಂದು ಬ್ಲ್ಯಾಂಕೆಟ್ ತೊಗೊಂಡು ಬರ್ತೀಯಾ? ಯಾಕಂದ್ರೆ ಅತ್ತಿನೇನು ಅಡ್ಮಿಟ್ ಮಾಡಿದ್ರೆ ಏನೂ ತಂದಿಲ್ಲ, ಹಂಗೆ ಬಂದೀನಿ. ಬೇಕಾದ್ರೆ ಬೆಡ್ಶೀಟು ಬ್ಲ್ಯಾಂಕೆಟು ಬೇಡ, ಊಟ ತೊಗೊಂಡು ಬಾ. ಆಮೇಲೆ ಬಿಸ್ಕೆಟ್ಸು ಚಾಕ್ಲೇಟ್ಸು ತೊಗೊಂಡು ಬಾ. ಈಗ ಪದೇ ಪದೇ ಹಶು ಅಂತಾಳ, ನಾವು ಹೋಗೋಕೆ ಏನೂ ಕೊಡ್ಸೋಕ್ಕಾಗಲ್ಲ. ಅಷ್ಟ ಸ್ವಲ್ಪ ತಿಲ್ಲಿರು, ವಾರ್ಡಿ ಶಿಫ್ಟ್ ಮಾಡಿದ್ಮೇಲೆ ಹೋಗುವಂತೆ ಅಂತ. ಎಮರ್ಜೆನ್ಸಿ ವಾರ್ಡ್ನಾಗ ಅದಾರ ಇನ್ನು ನಮ್ಮ ಅತ್ತಿಯರು. ಅಯ್ಯೋ, ಹಂಗಂದ್ರೆ ಇನ್ನೂ ವಾಡಿ ಶಿಫ್ಟ್ ಮಾಡೋದು ಸಾಯಂಕಾಲನೇ ಆಗುತ್ತೆ. ನೋಡೋಣ, ಅಷ್ಟಂತಲೇ ನಿಮ್ಮ ಹಸ್ಬೆಂಡ್ ಫೋನ್ ತೆಗೆದ್ರೆ ಅವ್ರು ಬರ್ತೀನಿ ಅಂದ್ರೆ ನಾನು ಹೋಗ್ತೀನಿ ಅಂತ. ನಾ ಪ್ರಿಯಾಗ ವಿಷಯ ಹೇಳೇ ಬರ್ತೀನಿ ಹಾಗಾದ್ರೆ. ಸರಿನಾ? ತೊಗೊಂಡು ಬರ್ತೀನಿ ಬಿಡು, ತಲೆ ಕೆಡ್ಸ್ಕೊಬೇಡ, ಆರಾಮಿರು. ಸರಿ, ಕಾಯ್ತಿರ್ತೀನಿ, ಬೇಗ ಬಾ, ನನ್ನ ಕೈಕಾಲು ಆಡ್ತಿಲ್ಲ. ಸರಿ ಸರಿ, ತಲೆ ಕೆಡ್ಸ್ಕೊಬೇಡ, ಬರ್ತೀನಿ, ಆರಾಮಿರು. ಇಲ್ಲೇ ಕರೆದು ಹೇಳ್ತೀನಿ ಏನಂತಾಳೆ ಏನ. ಪ್ರಿಯಾ, ಪ್ರಿಯಾ. ಹಾಂ ಹೇಳ್ರಿ, ಇಲ್ಲೇ ಇದ್ದೀನಿ. ಅದು ನಮ್ಮ ಮಾತಾಡೋದು ಕೇಳಿಸ್ಕೊಂಡ? ಇಲ್ಲ, ಯಾಕೆ ಅಂದ್ರೆ ನಾ ಬರಂಗೆ ಬಂದೆ, ನೀವೆಲ್ಲದಿರಿ ನೋಡೋಣ, ಊಟಕ್ಕೆ ಕರೆಯೋಣ ಅಂತ ಬಂದೆ. ನೀವು ಎಷ್ಟೊಂದು ನೀವೇ ಕರೆದ್ರಲ್ಲ, ಅದಕ್ಕೆ ಬಂದೆ. ಯಾಕೆ, ಏನಾಯಿತು? ಬೇಜಾರು ಮಾಡ್ಕೋಬೇಡ, ಒಂದು ವಿಷಯ ಹೇಳ. ಧಾರಾಳವಾಗಿ ಹೇಳ್ರಿ. ಈಗ ದೀಪಿಕಾ ಫೋನ್ ಮಾಡಿದ್ಲು, ಅವ್ರ ಅತ್ತಿಯರಿಗೆ ಇಷ್ಟೆಲ್ಲ ಆಗೈತಂತ. ಅದಕ್ಕೆ ರೊಟ್ಟಿ, ಚಟ್ನಿ ಪುಡಿ, ಒಂದಿಷ್ಟು ಹಣ್ಣು, ಆಮೇಲೆ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಮೊಸರನ್ನ, ಬೆಳ್ಳುಳ್ಳಿ ಚಿತ್ರಾನ್ನ ಈ ಥರ ಇದ್ರೆ ಕೊಡು, ಎರಡೊತ್ತಿಗೂ ಆಗುತ್ತಾ, ನಮ್ಮ ಮನೆಯವ್ರು ಬರೋವರೆಗೂ ಆಗುತ್ತಾ, ನಿಂಗೆ ತರಕ್ಕೆ ಸಾಧ್ಯ ಏನು ಅಂತ ಕೇಳಕತ್ತಾಳ. ಹೋಟ್ಲಿಗೆ ಹೋಗಿ ಮೊಸರನ್ನ ತರ್ಬೋದು, ಅದು ಎಲ್ಲಿವರೆಗೂ ಇರುತ್ತೆ, ಯಾವತ್ತು ಮಾಡಿರ್ತಾರೆ, ಬೆಳಗ್ಗೆ ಮಾಡಿದ್ದನ್ನ ಆದರೆ ಬೇಗ ಕೆಟ್ಟೋಗುತ್ತೆ. ಕೊನೆಗೆ ರೊಟ್ಟಿ, ಕಟಕ್ ರೊಟ್ಟಿ, ಚಟ್ನಿ ಪುಡಿ ಎಲ್ಲ ಹೊರಗೆ ತೊಗೊಂಡು ಹೋಗ್ತೀನಿ. ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿಕೊಡ್ತೀಯಾ? ಬೇಜಾರಿಲ್ಲ ಅಂದ್ರೆ? ಇಲ್ಲಪ್ಪ, ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಓ ಸರಿ ಬಿಡು. ಮತ್ತೆ ಹೋಗ್ಲಾ ಬೇಡವಾ? ನೀ ಬಾಣ ಅಂದ್ರೆ ಹೋಗಲ್ಲ ಪ್ರಿಯಾ, ನಿಂಗೆ ಬೇಸರ ಆಗತ್ತಂದ್ರೆ. ರೀ, ದೇವಿಕಾ ಆಕಿ ಜೀವನ ಹಾಳಾಗತ್ತಂತ ಗೊತ್ತಿದ್ರು ಪ್ರೀತಿ ಮಾಡಿರೋರ್ನ ಗಂಡ ಹೆಂಡತಿ ಜೊತೆಗಿದ್ರೇ ಚಲೋ ಅಂತೇಳಿ ಆಕಿ ಪ್ರೀತಿ ಮಾಡೋ ಹುಡುಗನ್ನ ನನಗೋಸ್ಕರ ಬಿಟ್ಕೊಟ್ಟಿರಾಕಿ. ಆಕಿ ಮನಸ್ಸು ಹೆಂಗಂತ ದೇವಿಕಾ ನಂಗೆ ಗೊತ್ತೈತಿ. ಧಾರಾಳವಾಗಿ ತೊಗೊಂಡೋಗ್ರಿ, ಧಾರಾಳವಾಗಿ ಮಾಡಿಕೊಡ್ತೇನೆ. ಅತ್ತಿಯರು ಬೈತಾರೇನೋ ಗೊತ್ತಿಲ್ಲ, ಹೇಳಿ ನಾನೇನೋ ಮ್ಯಾನೇಜ್ಮೆಂಟ್ ಮಾಡಿಕೊಡ್ತೀನಿ. ಆಮೇಲೆ ತೆಳ್ಳನ ಮನೆಗೆ ರೊಟ್ಟಿ ಇದ್ದೇ ಇರ್ತಾವೆ, ಅದಾವಲ್ಲಿ ಜೋಳಿಗ್ಯಾಗ, ಹೋಗಿ ಅವನೊಂದು ತೊಗೊಳ್ರಿ, ಒಂದು 8 ಬಹುಶಃ 8 ಬೇಡಾಗುತ್ತವೇನೋ.
4 ತಗೊಳ್ತೀರ ನೋಡಿ, 4-5. ಯಾಕಂದ್ರೆ ಮತ್ತು ರಾತ್ರಿ ಅವ್ರ ಹಸ್ಬೆಂಡ್ ಬಂದ್ರೆ ಮತ್ತೆ ಸುಮ್ಮನೆ ತಿನ್ನಿಸ್ಕೊಡಲ್ಲ, ಅದಕ್ಕೆ ಮಾಡಿಕೊಡ್ತೀನಿ ತಗೊಳ್ಳಿ. 2 ಹೊತ್ತಿಗೆ ಆಗಷ್ಟಲ್ಲ. ನಾಳೆ ಬೆಳಗ್ಗೆಗೆ ಅವ್ರ ಮನೆಯವ್ರು ಬಂದೇ ಬಿಡ್ತಾರ, ನೀವೇನು ಹೋಗೋ ಅವಶ್ಯಕತೆ ಇರಲ್ಲ, ಹೌದಿಲ್ಲ? ಹಣ್ಣು ಅವು ತಗೊಂಡೋದ್ರ ಆಕೆ ಹುಡುಗಿ ಪದೇ ಪದೇ ಹಶು ಅಂತಾಳಂತ. ಅದೊಂದು ಮತ್ತು ದವಾಖಾನೆ ಕೆಳಗೆಲ್ಲ ಅಂಗಡಿ ನೋಡ್ಬಿಟ್ಟಾಳ. ಆಕೆಗೆ ಪ್ರತಿ ಸಾರಿನೂ ಒಂದೊಂದು ನೆನಪಾಗಿ ಕರ್ಕೊಂಡು ಹೋಗ್ತಾಳಂತ. ಅದಕ್ಕೆ ಹೇಳಿದ್ಲು.